ಎಲ್ರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಎಂಬ ಪಾಠದ ಪ್ರಮುಖ 2 ಅಂಕದ ಪ್ರಶ್ನೆಗಳು ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಈ ಒಂದು ಪಾಠ ಅತ್ಯಂತ ದೀರ್ಘವಾದಂಥ ಪಾಠವಾಗಿದ್ದು ಹೆಚ್ಚಿನ ಅಂಕಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ತುಂಬ ಇದೆ. ಸೊ ಹಾಗಾಗಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ, ಕೆಟನೀಕರಣ ಎಂದರೇನು? ಕೆಟನೀಕರಣದ 3 ಸಾಧ್ಯತೆಗಳು ಯಾವುವು ಅಂತ ಕೇಳಿದಾನೆ. ಕಾರ್ಬನ್ ತನ್ನ ಪರಮಾಣುಗಳೊಂದಿಗೆ ಕೋವೆಲೆಂಟ್ ಬಂಧವನ್ನು ಏರ್ಪಡಿಸಿಕೊಂಡು ಉದ್ದ ಸರಪಳಿಯ ರಚನೆಯನ್ನು ಉಂಟು ಮಾಡುತ್ತದೆ. ಈ ವಿದ್ಯಮಾನಕ್ಕೆ ನಾವು ಎಂತ ಕರಿತೀವಿ? ಕೆಟನೀಕರಣ ಎನ್ನುತ್ತಾರೆ. ಕೆಟನೀಕರಣದ ಸಾಧ್ಯತೆಗಳು ನೇರ ಸರಪಳಿ, ಕವಲು ಸರಪಳಿ ಮತ್ತು ಮುಚ್ಚಿದ ಸರಪಳಿ. ಈಥೇನ್ನ ಚುಕ್ಕಿ ರಚನೆಯನ್ನು ಅಥವಾ ಚುಕ್ಕಿ ವಿನ್ಯಾಸವನ್ನು ಬರೆಯಿರಿ ಅಂತ ಕೇಳಿದಾನೆ. C2H6 ಈಥೇನ್ದು ಚುಕ್ಕಿ ವಿನ್ಯಾಸದ ರಚನೆ ಈ ಕೆಳಗಿನಂತಿದೆ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಇನ್ನು ಪ್ರಶ್ನೆ ಸಂಖ್ಯೆ 3, ರಚನಾ ಸಮಾಂಗಿಗಳು ಎಂದರೇನು? N ಬ್ಯೂಟೇನ್ ಹಾಗೂ ಐಸೋಬ್ಯೂಟೇನ್ಗಳ ರಚನಾ ಸೂತ್ರವನ್ನು ಬರೆಯಿರಿ ಅಂತ ಕೇಳಿದಾನೆ. ಸೊ ಇದು ಸಾಕಷ್ಟು ಬಾರಿ ಬಂದಂತಹ ಪ್ರಶ್ನೆಯಾಗಿದೆ. ಸೊ ದಯವಿಟ್ಟು ಇದನ್ನ ಹೆಚ್ಚು ಗಮನ ಕೊಟ್ಟು ನೋಡಿಕೊಡ್ರಿ. ಒಂದೇ ಅಣು ಸೂತ್ರ ಆದರೆ ವಿಭಿನ್ನ ರಚನಾ ಸೂತ್ರವನ್ನು ಹೊಂದಿರತಕ್ಕಂಥ ಸಂಯುಕ್ತಗಳಿಗೆ ನಾವು ರಚನಾ ಸಮಾಂಗಿಗಳು ಎನ್ನುತ್ತೇವೆ. ಒಂದೇ ಅಣು ಸೂತ್ರ ಆದರೆ ವಿಭಿನ್ನ ರಚನಾ ಸೂತ್ರವನ್ನು ಹೊಂದಿರುವ ಸಂಯುಕ್ತಗಳಿಗೆ ನಾವು ಎಂತ ಕರಿತೀವಿ? ರಚನಾ ಸಮಾಂಗಿಗಳು ಅಂತ ಕರಿತೀವಿ. N ಬ್ಯೂಟೇನ್ C4H10 ಇದೆ. ಇದು ಐಸೋಬ್ಯೂಟೇನ್, ಇದು ಕೂಡ C4H10 ಇದೆ. ಆದರೆ ಇದರ ರಚನೆ ಏನಾಗಿದೆ? ಸ್ವಲ್ಪ ವಿಭಿನ್ನವಾಗಿದೆ. ಹಾಗಾಗಿ ಇವುಗಳಿಗೆ ರಚನಾ ಸಮಾಂಗಿಗಳು ಎಂದು ಕರೆಯುತ್ತೇವೆ. ಆಲ್ಕೇನ್ಗಳೆಂದರೇನು? ಉದಾಹರಣೆಯನ್ನು ಕೊಡಿ. ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧವನ್ನು ಹೊಂದಿರತಕ್ಕಂಥ ಕಾರ್ಬನ್ ಸಂಯುಕ್ತಗಳಿಗೆ ನಾವು ಆಲ್ಕೇನ್ಗಳು ಎಂದು ಕರೆಯುತ್ತೇವೆ. ಮೀಥೇನ್ ಆಗಿರ್ಬೋದು, ಈಥೇನ್ ಆಗಿರ್ಬೋದು, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್ ಇವೆಲ್ಲವೂ ಏನಾಗ್ತವೆ? ಆಲ್ಕೇನ್ಗಳ ಆಗಿರ್ತವೆ. ಏನ್ ಎನ್ನುವ ಪ್ರತ್ಯಯನ ಹೊಂದಿರ್ತವೆ. ಇದರ ಅಣುಸೂತ್ರ ನೋಡೋದಾದ್ರೆ ಸಾಮಾನ್ಯ ಅಣುಸೂತ್ರ CnH2n+2. ಇನ್ನು ಆಲ್ಕೀನ್ಗಳೆಂದರೇನು? ಉದಾಹರಣೆಯನ್ನು ಕೊಡಿ ಅಂತ ಕೇಳಿದಾನೆ. ಸೊ ಇದು ಸಿಂಪಲ್. ಕಾರ್ಬನ್ ಮತ್ತು ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧವನ್ನು ಹೊಂದಿದ್ರೆ ಅವುಗಳಿಗೆ ನಾವು ಆಲ್ಕಿನ್ಗಳೆಂದು ಕರಿತೇವೆ. ಈಥೀನ್, ಪ್ರೋಪಿನ್, CnH2n ಆಗಿದ್ರು. ಇನ್ನು ಆಲ್ಕೈನ್ಗಳನ್ನು ನೋಡೋದಾದ್ರೆ ಕಾರ್ಬನ್ ಪರಮಾಣುಗಳ ನಡುವೆ 3 ಬಂಧವನ್ನು ಹೊಂದಿರ್ತವೆ. ಸೊ ಉದಾಹರಣೆ ಈಥೈನ್, ಪ್ರೋಪೈನ್ ಇತ್ಯಾದಿ ಇರ್ತವೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಎಂದರೇನು? ಉದಾಹರಣೆ ಕೊಡಿ. ಸೊ ಕಾರ್ಬನ್ ಪರಮಾಣುವಿನ ಎಲ್ಲಾ ವೇಲೆನ್ಸಿಗಳು ಏಕಬಂಧದಿಂದ ಸಂತೃಪ್ತಗೊಂಡಿರುವ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಎಂದು ಕರೆಯುತ್ತೇವೆ ನಾವು. ಇನ್ನು ಪ್ರಶ್ನೆ ಸಂಖ್ಯೆ 8, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಎಂದರೇನು? ಉದಾಹರಣೆಯನ್ನು ಕೊಡಿ. 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಕಂಡು ಬಂದರೆ ಅಂತಹ ಕಾರ್ಬನ್ ಸಂಯುಕ್ತಗಳನ್ನು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಎನ್ನುತ್ತಾರೆ. ಉದಾಹರಣೆಗೆ ಈಥೀನ್, ಪ್ರೋಪೀನ್ ಅಥವಾ ಪ್ರೋಪೈನ್. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗಿರುವ ವ್ಯತ್ಯಾಸವೇನಂತ ಕೇಳಿದಾನೆ. 2 ಅನುಕ್ರಮ ಕಾರ್ಬನ್ ಪರಮಾಣುಗಳು ಏಕಬಂಧದಿಂದ ಸಂತೃಪ್ತಗೊಂಡಿರ್ತವೆ. ಈ ಕಡೆ ಅಪರ್ಯಾಪ್ತದಲ್ಲಿ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಇದ್ದರೆ ಅಂತವುಗಳನ್ನು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಎನ್ನುತ್ತೇವೆ. ಇವು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ರಾಸಾಯನಿಕವಾಗಿ ಕ್ರಿಯಾಶೀಲವಾಗಿರಲ್ಲ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ರಾಸಾಯನಿಕವಾಗಿ ಏನಿರ್ತವೆ? ಕ್ರಿಯಾಶೀಲವಾಗಿರ್ತವೆ. ಓಕೆನಾ? ಇನ್ನು ಕೆಳಗೆ ಕೊಟ್ಟಿರುವ ಪ್ರಶ್ನೆ ಸಂಖ್ಯೆ 10, ಕೆಳಗೆ ಕೊಟ್ಟಿರುವ ಹೈಡ್ರೋಕಾರ್ಬನ್ಗಳನ್ನು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ವರ್ಗೀಕರಿಸಿ ಅಂತ ಕೇಳಿದಾನೆ. ಮೀಥೇನ್, ಪ್ರೋಪೈನ್, ಈಥೀನ್, ಬ್ಯೂಟೇನ್, ಪ್ರೋಪೇನ್, ಈಥೈನ್. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಯಾವುವು ಅಂತ ನೋಡೋಣ. ಸೊ ಪರ್ಯಾಪ್ತ ಅಂದರೆ ಆಲ್ಕೇನ್ಗಳು ಎಲ್ಲವೂ ಏನಿರ್ತವೆ? ಪರ್ಯಾಪ್ತ ಆಗಿರ್ತವೆ. ಅಪರ್ಯಾಪ್ತ ಅಂದರೆ ಆಲ್ಕೀನು ಮತ್ತು ಆಲ್ಕೈನ್ಗಳಾಗಿರ್ತವೆ. ಮೀಥೇನ್ ಮತ್ತು ಬ್ಯೂಟೇನ್ ಏನಿರ್ತವೆ? ಮೀಥೇನ್, ಬ್ಯೂಟೇನ್ ಹಾಗೆ ಪ್ರೋಪೇನ್ ಇದು ಕೂಡ ಪರ್ಯಾಪ್ತ ಆಗಿರ್ತದೆ. ಇನ್ನು ಪ್ರೋಪೈನ್, ಈಥೈನ್ ಇವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿರ್ತವೆ. ಪ್ರಶ್ನೆ ಸಂಖ್ಯೆ 11, ಆಲ್ಕೇನ್ ಮತ್ತು ಆಲ್ಕೀನ್ಗಳ ನಡುವೆ ಇರುವ ಯಾವುದಾದ್ರೂ 2 ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೇಳಿದಾನೆ. ಆಲ್ಕೇನ್ಗಳಲ್ಲಿ ನೋಡೋದಾದ್ರೆ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧವಿರ್ತದೆ. ಆಲ್ಕೀನ್ಗಳಲ್ಲಿ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧವಿರ್ತದೆ. ಇನ್ನು 2ನೇ ಪಾಯಿಂಟ್ ನೋಡೋದಾದ್ರೆ ಇವುಗಳ ಸಾಮಾನ್ಯ ಅಣುಸೂತ್ರ CnH2n+2. ಆಲ್ಕೀನ್ಗಳ ಸಾಮಾನ್ಯ ಅಣುಸೂತ್ರ CnH2n ಆಗಿದೆ. ರಾಸಾಯನಿಕವಾಗಿ ಆಲ್ಕೀನ್ಗಳು ಸ್ಥಿರವಾಗಿದ್ದರೆ ಆಲ್ಕೀನ್ಗಳು ರಾಸಾಯನಿಕವಾಗಿ ಕ್ರಿಯಾಶೀಲವಾಗಿರ್ತವೆ. ಇನ್ನು ಪೆಂಟೇನ್ಗೆ ಎಷ್ಟು ಬಗೆಯ ರಚನಾ ಸಮಾಂಗಿಗಳನ್ನು ಬರೆಯಬಹುದು ಅಂತ ಕೇಳಿದಾನೆ. ಸೊ ನಾವು 2 ಬಗೆಯ ರಚನಾ ಸಮಾಂಗಿಗಳನ್ನು ಬರೀಬಹುದು. ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲ್ಗಡೆ. ಸೊ N ಪೆಂಟೇನ್ ಇದೆ, ಐಸೋಪೆಂಟೇನ್ ಇದೆ, ಹಾಗೆ ನಿಯೋಪೆಂಟೇನ್ ಕೂಡ ಇದೆ. ಸೈಕ್ಲೋ ಆಲ್ಕೇನ್ಗಳೆಂದರೇನು? ಪ್ರಶ್ನೆ ಸಂಖ್ಯೆ 13 ಆಗಿದೆ. ಉದಾಹರಣೆಯನ್ನು ಕೊಡಿ ಅಂತ ಕೇಳಿದಾನೆ. ಕಾರ್ಬನ್ ಪರಮಾಣುಗಳು
ಉಂಗುರಾಕೃತಿಯಲ್ಲಿ ಜೋಡಣೆಗೊಂಡು ಪರ್ಯಾಪ್ತವಾಗಿದ್ದರೆ ಅಂತಹ ಸಂಯುಕ್ತಗಳನ್ನು ಸೈಕ್ಲೋ ಆಲ್ಕೇನ್ಗಳು ಎನ್ನುವರು. ಕಾರ್ಬನ್ ಪರಮಾಣುಗಳು ಉಂಗುರಾಕೃತಿಯಲ್ಲಿ ಜೋಡಣೆಗೊಂಡು ಪರ್ಯಾಪ್ತವಾಗಿದ್ದರೆ, ಕಾರ್ಬನ್ ಪರಮಾಣುಗಳು ಏನಾಗಿರ್ತಾವಂತ ಉಂಗುರಾಕೃತಿಯಲ್ಲಿ ಜೋಡಣೆಗೊಂಡಿರ್ತಾವಂತ, ಅಂತಹ ಪರ್ಯಾಪ್ತವಾಗಿದ್ದರೆ ಅಂತಹ ಸಂಯುಕ್ತಗಳನ್ನು ನಾವೇನು ತಗೊಳ್ತೀವಿ ಸೈಕ್ಲೋ ಆಲ್ಕೇನ್ಗಳು ಎನ್ನುತ್ತೇವೆ. ಉದಾಹರಣೆಗೆ ಸೈಕ್ಲೋಹೆಕ್ಸೇನ್ C6H12 ಆಗಿರ್ತದೆ. ಇನ್ನು ಅನುರೂಪ ಶ್ರೇಣಿ ಎಂದರೆ ಒಂದು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೇಳಿದಾನೆ. ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ ಅನ್ನು ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನು ಅನುರೂಪ ಶ್ರೇಣಿಗಳು ಎನ್ನುವರು. ನೋಡ್ರಿ, ಒಂದೇ ಕ್ರಿಯಾ ಗುಂಪು ಇರ್ತದೆ, ಆಲ್ಕೋಹಾಲ್ ಇರ್ತದ, ಯಾವುದಾದ್ರು ಒಂದು ಕ್ರಿಯಾ ಗುಂಪು ಇರ್ತದೆ. ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ ಅನ್ನು ಏನು ಮಾಡ್ತದೆ, ಸ್ಥಾನಪಲ್ಲಟಗೊಳಿಸ್ತಕ್ಕಂತಹ ಸಂಯುಕ್ತಗಳ ಸರಣಿ ಇದ್ರೆ ಅದಕ್ಕೆ ನಾವೇನು ತಗೊಳ್ತೀವಿ ಅನುರೂಪ ಶ್ರೇಣಿ ಅಂತ ಕರಿತೀವಿ. ಉದಾಹರಣೆಯನ್ನು ನೋಡೋದಾದ್ರೆ C4H10, C5H12, C6H14 ಈ ಸಂಯುಕ್ತಗಳು ಒಂದು CH2 ಘಟಕ ವ್ಯತ್ಯಾಸವನ್ನು ಹೊಂದಿವೆ. ಈ ರೀತಿ ಒಂದೇ ಕ್ರಿಯಾ ಗುಂಪು ಹೊಂದಿರುವ ಎರಡು ಅನುಕ್ರಮ ಸದಸ್ಯರ ನಡುವಿನ ವ್ಯತ್ಯಾಸ CH2 ಆಗಿರ್ತದೆ. ಇಲ್ಲಿ ಯಾವುದಾದ್ರೂ ಒಂದು ಕ್ರಿಯಾ ಗುಂಪನ್ನು ಹಾಕ್ಬೇಕು ನಾವು, ಓಕೆನಾ. CLR ಹಾಕ್ರಿ, BR ಹಾಕ್ರಿ, ಓಕೆನಾ, OHR ಹಾಕ್ರಿ. ಓಕೆ. ಇನ್ನು ಪ್ರಶ್ನೆ ಸಂಖ್ಯೆ 15 ನೋಡ್ರಿ. ಎಣ್ಣೆಗಳ ಹೈಡ್ರೋಜನೀಕರಣ ಎಂದರೇನು? ಇದರ ಕೈಗಾರಿಕಾ ಅನ್ವಯಗಳೇನು? ಅಪರ್ಯಾಪ್ತ ದ್ರವರೂಪದ ಎಣ್ಣೆಗಳನ್ನು ಹೈಡ್ರೋಜನ್ ಅನಿಲ ಹಾಯಿಸಿ ಪರ್ಯಾಪ್ತ ಘನರೂಪದ ಕೊಬ್ಬುಗಳಾಗಿ ಪರಿವರ್ತಿಸುವ ವಿಧಾನವನ್ನು ಹೈಡ್ರೋಜನೀಕರಣ ಎನ್ನುವರು. ಇದನ್ನ ಇನ್ನೊಂದು ರೀತಿ ಡೆಫಿನಿಷನ್ ಅನ್ನು ಕೊಡೋದಾದ್ರೆ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ನಿಕ್ಕಲ್ ಮತ್ತು ಪೆಲ್ಲಾಡಿಯಂಗಳ ಮಧ್ಯಸ್ಥಿಕೆಯಲ್ಲಿ ನಾವೇನಾದರೂ ಪರಿವರ್ತಿಸಿದ್ರೆ ಅದನ್ನು ನಾವೇನು ತಗೊಳ್ತೀವಿ ಹೈಡ್ರೋಜನೀಕರಣ ಅಂತ ಕರಿತೀವಿ. ಕೈಗಾರಿಕಾ ಅನ್ವಯವನ್ನು ಕೊಟ್ಟಿದ್ದಾನೆ. ಸೊ ದ್ರವರೂಪದ ಎಣ್ಣೆಗಳನ್ನು ಘನರೂಪದ ವನಸ್ಪತಿ ಅಥವಾ ಡಾಲ್ಡಾ ರೂಪಕ್ಕೆ ಪರಿವರ್ತಿಸುವುದರಿಂದ ದೀರ್ಘಕಾಲ ಸಂಗ್ರಹಿಸಿ ಇಡಬಹುದು ನಾವು. ಇನ್ನು ಪ್ರಶ್ನೆ ಸಂಖ್ಯೆ 16. ಕೆಂಪು ಅಥವಾ ನೀಲಿ ಲಿಟ್ಮಸ್ ಕಾಗದವನ್ನು ಸಾಬೂನಿನ ದ್ರಾವಣದಲ್ಲಿ ಅದ್ದಿದಾಗ ಯಾವ ಬದಲಾವಣೆಗಳನ್ನು ಗಮನಿಸಿವಿರಿ? ಕೆಂಪು ಲಿಟ್ಮಸ್ ಕಾಗದವನ್ನು ಸಾಬೂನಿನ ದ್ರಾವಣದಲ್ಲಿ ಅದ್ದಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ. ನೀಲಿ ಲಿಟ್ಮಸ್ ಕಾಗದವನ್ನು ಸಾಬೂನಿನ ದ್ರಾವಣದಲ್ಲಿ ಅದ್ದಿದಾಗ ಅದು ಯಾವುದೇ ರೀತಿಯಂತ ಬದಲಾವಣೆ ಹೊಂದುವುದಿಲ್ಲ. ಇದರಿಂದ ತಿಳಿದು ಬರುವುದೇನೆಂದರೆ ಸಾಬೂನಿನ ದ್ರಾವಣ ಒಂದು ಪ್ರತ್ಯಾಮ್ಲವಾಗಿದೆ. ಪ್ರಶ್ನೆ ಸಂಖ್ಯೆ 17. ಸಾಬೂನನ್ನು ನೀರಿಗೆ ಹಾಕಿದಾಗ ಕೆಂಪು ಮಿಸೈಲ್ಗಳು ಏಕೆ ಉಂಟಾಗುತ್ತವೆ? ಎಥನಾಲ್ನಂತಹ ಬೇರೆ ದ್ರಾವಕಗಳಲ್ಲೂ ಮಿಸೈಲ್ಗಳು ಉಂಟಾಗುತ್ತವೆ ಅಂತ ಕೇಳಿದಾನೆ. ಸಾಬೂನಿನಲ್ಲಿರುವ ಅಯಾನಿಕ್ ತುದಿಯು ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ಅಥವಾ ಜಿಡ್ಡಿನೊಂದಿಗೆ ವರ್ತಿಸುತ್ತದೆ. ಇದರಿಂದ ಮಿಸೈಲ್ಗಳೆಂಬ ರಚನೆಗಳು ಉಂಟಾಗ್ತವೆ. ಎಥನಾಲ್ನಲ್ಲಿ ಅಯಾನಿಕ್ ತುದಿ ಇಲ್ಲದೇ ಇರುವುದರಿಂದ ಮಿಸೈಲ್ಗಳು ಉಂಟಾಗುವುದಿಲ್ಲ. ಪ್ರಶ್ನೆ ಸಂಖ್ಯೆ 18. ಮಾರ್ಜಕಗಳು ಎಂದರೇನು? ಮಾರ್ಜಕಗಳು ಗಡಸು ನೀರಿನಲ್ಲಿಯೂ ಸಹ ಪರಿಣಾಮಕಾರಿಯಾಗಿ ಸ್ವಚ್ಛಗೊಳಿಸುತ್ತವೆ. ಹೇಗೆ ಅಂತ ಕೇಳಿದ್ದಾನೆ. ಸೊ ಪ್ರಮುಖವಾದಂಥ ಪ್ರಶ್ನೆ ಇದು. ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣಗಳು ಅಥವಾ ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಯಾನುಗಳ ಅಮೋನಿಯಂ ಲವಣಗಳನ್ನು ನಾವು ಮಾರ್ಜಕಗಳು ಎನ್ನುತ್ತೇವೆ. ಮಾರ್ಜಕಗಳು ಗಡಸು ನೀರಿನಲ್ಲಿಯೂ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಯಾನುಗಳೊಂದಿಗೆ ಜಲವಿಲೀನಗೊಳ್ಳದ ಒತ್ತಡಗಳನ್ನು ಉಂಟು ಮಾಡುವುದಿಲ್ಲ. ಆದ್ದರಿಂದ ಮಾರ್ಜಕಗಳು ಗಡಸು ನೀರಿನಲ್ಲಿಯೂ ನೊರೆಯನ್ನು ಉಂಟು ಮಾಡಿ ಪರಿಣಾಮಕಾರಿಯಾಗಿ ಸ್ವಚ್ಛಗೊಳಿಸುತ್ತವೆ. ಮೀಥೇನ್ ಉದಾಹರಣೆಯನ್ನು ತೆಗೆದುಕೊಂಡು ಕೋವೆಲೆಂಟ್ ಉಂಟಾಗುವಿಕೆಯನ್ನು ವಿವರಿಸಿ ಅಂತ ಕೇಳಿದಾನೆ ಹಾಗೂ ಚುಕ್ಕಿ ವಿನ್ಯಾಸ ಕೊಟ್ಟಿದ್ದಾನೆ. ಮೀಥೇನ್ ಅಣುಸೂತ್ರ CH4, ಹೈಡ್ರೋಜನ್ನ ವೇಲೆನ್ಸಿ 1, ಕಾರ್ಬನ್ನ ವೇಲೆನ್ಸಿ ಸಂಖ್ಯೆ 4. ಓಕೆನಾ. ಇದು ಚುಕ್ಕಿ ವಿನ್ಯಾಸ ಸ್ಕ್ರೀನ್ ಮೇಲೆ ಇದೆ, ಅದನ್ನ ಪರ್ಫೆಕ್ಟ್ ಆಗಿದೆ. ಪ್ರಶ್ನೆ ಸಂಖ್ಯೆ 20. ಸಾಬೂನುಗಳು ಸ್ವಚ್ಛಗೊಳಿಸುವ ಕ್ರಿಯೆಯನ್ನು ವಿವರಿಸಿ ಅಂತ ಕೇಳಿದಾನೆ. ಸಾಬೂನಿನ ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಲ್ಲಿ ಅಯಾನಿಕ ತುದಿ ನೀರಿನಲ್ಲಿ ವಿಲೀನಗೊಳ್ಳುತ್ತದೆ. ಕಾರ್ಬನ್ ಸರಪಳಿಯು ಎಣ್ಣೆಯಲ್ಲಿ ವಿಲೀನವಾಗುತ್ತದೆ. ಇದರಿಂದ ಸಾಬೂನಿನ ಅಣುಗಳು ಮಿಸೈಲ್ಗಳೆಂಬ ರಚನೆಗಳನ್ನು ಉಂಟು ಮಾಡುತ್ತವೆ. ಇದರಿಂದ ಇದು ನೀರಿನಲ್ಲಿ ಎಮಲ್ಷನ್ ಉಂಟು ಮಾಡುತ್ತದೆ. ನೀರಿನಲ್ಲಿ ಕೊಳೆಯು ವಿಲೀನವಾಗುವುದರಿಂದ ಸುಲಭವಾಗಿ ಬಟ್ಟೆಗಳು ಏನಾಗ್ತವೆ ಸ್ವಚ್ಛವಾಗ್ತವ. ಇದು ಸಾಕಷ್ಟು ಬಾರಿ ಬಂದಂಥ ಪ್ರಶ್ನೆ. ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ಸಾಕಷ್ಟು ಬಾರಿ ಪ್ರಶ್ನೆ ಕೇಳಿದ್ದಾನೆ. ಸೊ ಸ್ವಲ್ಪ ಗಮನವಿಟ್ಟು ಓದ್ರಿ. ಇನ್ನು ಪ್ರಶ್ನೆ ಸಂಖ್ಯೆ 21 ನೋಡೋದಾದ್ರೆ ಆದೇಶನ ಕ್ರಿಯೆ ಅಂದ್ರೆ ಉದಾಹರಣೆಯನ್ನು ಕೊಡಿ ಅಂತ ಕೇಳಿದಾನೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿರುವ ಹೈಡ್ರೋಜನ್ ಪರಮಾಣುಗಳನ್ನು ಕ್ಲೋರಿನ್ ಪರಮಾಣು ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಒಂದೊಂದಾಗಿ ಸ್ಥಾನಪಲ್ಲಟಗೊಳಿಸುತ್ತದೆ. ಈ ಪ್ರಕ್ರಿಯೆಗೆ ನಾವು ಆದೇಶನ ಕ್ರಿಯೆ ಎಂದು ಕರೆಯುತ್ತೇವೆ. CH4 + Cl2 gives rise to CH3 Cl + HCl. ಇಲ್ಲಿ ಕ್ಲೋರಿನ್ ಅಣು ಏನು ಮಾಡಿದೆ, ಹೈಡ್ರೋಜನ್ ಪರಮಾಣನ ಸ್ಥಾನಪಲ್ಲಟಗೊಳಿಸಿದೆ ಅಥವಾ ಸ್ಥಾನಪಲ್ಲಟಗೊಳಿಸಿ ಅದರ ಸ್ಥಾನದಲ್ಲಿ ಇದೇನಾಗಿದೆ ಸೇರ್ಕೊಂಡಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ಸಂಖ್ಯೆ 22. ಈ ಕಾರ್ಬನ್ ಸಂಯುಕ್ತಗಳಲ್ಲಿರುವ ಕ್ರಿಯಾ ಗುಂಪನ್ನು ಹೆಸರಿಸಿ ಅವುಗಳ ಅಣುಸೂತ್ರವನ್ನು ಬರೆಯಿರಿ. ಎಥನಾಲ್ ಮತ್ತು ಎಥನೋಯಿಕ್ ಆಮ್ಲ. ಎಥನಾಲ್ನಲ್ಲಿ ಕ್ರಿಯಾ ಗುಂಪು OH ಇದೆ, ಆಲ್ಕೋಹಾಲು. ಇನ್ನು ಎಥನೋಯಿಕ್ ಆಮ್ಲ ಕ್ರಿಯಾ ಗುಂಪು COH, ಕಾರ್ಬಾಕ್ಸಿಲಿಕ್ ಆಮ್ಲ ಇದೆ.
ಬೆಂಜಿನ್ ಅಣುಸೂತ್ರ ಅಥವಾ ರಚನಾ ಸೂತ್ರ ಬರೆಯಿದೆ. ಅಣುಸೂತ್ರ C6H6, ರಚನಾ ಸೂತ್ರ ಇಲ್ಲಿ ಸ್ಕ್ರೀನ್ ಮೇಲ್ಗಡೆ ಇದೆ, ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಪ್ರಶ್ನೆ ಸಂಖ್ಯೆ 24, ಉತ್ಕರ್ಷಣ ಕಾರ್ಯಗಳು ಎಂದರೇನು? ಆಲ್ಕೋಹಾಲ್ಗಳನ್ನು ಆಮ್ಲಗಳಾಗಿ ಉತ್ಕರ್ಷಿಸುವ ಪ್ರಕ್ರಿಯೆಯಲ್ಲಿ ಉಪಯೋಗಿಸುವ ಉತ್ಕರ್ಷಣ ಕಾರ್ಯಗಳನ್ನು ಹೆಸರಿಸಿ. ಇತರೆ ವಸ್ತುಗಳಿಗೆ ಆಕ್ಸಿಜನ್ ಸೇರಿಸುವ ಸಾಮರ್ಥ್ಯವನ್ನು ಹೊಂದಿರುವ ವಸ್ತುಗಳಿಗೆ ನಾವು ಉತ್ಕರ್ಷಣ ಕಾರ್ಯಗಳು ಎನ್ನುತ್ತೇವೆ. ನೋಡ್ರಿ, ಇತರೆ ವಸ್ತುಗಳಿಗೆ ಆಕ್ಸಿಜನ್ನ ಸೇರಿಸುವಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ವಸ್ತುಗಳಿದಾವಂತೆ, ಅವುಗಳಿಗೆ ನಾವು ಉತ್ಕರ್ಷಣ ಕಾರ್ಯಗಳು ಎನ್ನುವರು. ಆಲ್ಕೋಹಾಲ್ಗಳನ್ನು ಆಮ್ಲಗಳಾಗಿ ಉತ್ಕರ್ಷಿಸುವ ಪ್ರಕ್ರಿಯೆಯಲ್ಲಿ ಪ್ರತ್ಯಾಮ್ಲೀಯ ಪೊಟ್ಯಾಷಿಯಂ ಪರ್ಮಾಂಗನೇಟ್ K2Cr2O7 ಮತ್ತು ಆಮ್ಲೀಯ ಪೊಟ್ಯಾಷಿಯಂ ಡೈಕ್ರೋಮೇಟ್, ಓಕೆನಾ. ಸೊ ಇವೆರಡು ಇರ್ತವ, ಇವುಗಳನ್ನು ನಾವು ಉತ್ಕರ್ಷಣ ಕಾರ್ಯಕ್ಕೆ ಏನು ಮಾಡ್ತೇವೆ, ಬಳಸ್ತೇವೆ. ಪ್ರತ್ಯಾಮ್ಲೀಯ ಪೊಟ್ಯಾಷಿಯಂ ಪರಮಾಂಗನೇಟ್ KMnO4 ಮತ್ತು ಆಮ್ಲೀಯ ಪೊಟ್ಯಾಷಿಯಂ ಡೈಕ್ರೋಮೇಟ್ K2Cr2O7, ಓಕೆನಾ. ಕ್ರಿಯಾವರ್ಧಕಗಳು ಎಂದರೇನು? ಉದಾಹರಣೆಯನ್ನು ಕೊಡಿ ಅಂತ ಕೇಳಿದ್ದಾನೆ. ರಾಸಾಯನಿಕವಾಗಿ ಬದಲಾವಣೆಗೆ ಒಳಪಡದೆ ರಾಸಾಯನಿಕ ಕ್ರಿಯಾಧಾರದಲ್ಲಿ ಬದಲಾವಣೆ ತರುವ ವಸ್ತುಗಳನ್ನು ಕ್ರಿಯಾವರ್ಧಕಗಳು ಎನ್ನುವರು. ಅಂದರೆ ಕ್ರಿಯೆಯ ವೇಗವನ್ನು ಹೆಚ್ಚಿಸುವಂತಹ ವಸ್ತುಗಳು, ಉದಾಹರಣೆಗೆ ನಿಕ್ಕಲ್ ಮತ್ತು ಪೆಲಾಡಿಯಂ. ಎಥನಾಲ್ನಿಂದ ಈಥೀನನ್ನು ಹೇಗೆ ಪಡೆಯಲಾಗುತ್ತದೆ? ಎಥನಾಲ್ ಅನ್ನು 443 ಕೆಲ್ವಿನ್ ತಾಪದಲ್ಲಿ ಹೆಚ್ಚಿನ ಪ್ರಮಾಣದ ಸಾರೀಕೃತ ಸಲ್ಫೂರಿಕ್ ಆಮ್ಲದೊಂದಿಗೆ H2SO4 ಕಾಯಿಸಿದಾಗ ಎಥನಾಲ್ ನಿರ್ಜಲೀಕರಣಗೊಂಡು ಈಥೀನ್ ಉತ್ಪತ್ತಿಯಾಗ್ತದೆ. CH3CH2OH gives rise to CH2CH2 plus H2O. ಎಸ್ಟರೀಕರಣ ಎಂದರೇನು? ಎಸ್ಟರ್ಗಳ ಒಂದು ಗುಣ ಹಾಗೂ ಉಪಯೋಗವನ್ನು ತಿಳಿಸಿ ಅಂತ ಕೇಳಿದ್ದಾನೆ. ಆಮ್ಲ ಮತ್ತು ಆಲ್ಕೋಹಾಲ್ ನಡುವಿನ ಕ್ರಿಯೆಯಿಂದ ಸಾಮಾನ್ಯವಾಗಿ ಎಸ್ಟರ್ಗಳು ಉಂಟಾಗುವ ಪ್ರಕ್ರಿಯೆಗೆ ಎಸ್ಟರೀಕರಣ ಎನ್ನುವರು. ಆಮ್ಲ ಮತ್ತು ಆಲ್ಕೋಹಾಲ್ನ ನಡುವಿನ ಕ್ರಿಯೆಯಿಂದ ಸಾಮಾನ್ಯವಾಗಿ ಎಸ್ಟರ್ಗಳು ಉಂಟಾಗುವ ಪ್ರಕ್ರಿಯೆಗೆ ನಾವು ಎಸ್ಟರೀಕರಣ ಎನ್ನುವರು. ಎಸ್ಟರ್ಗಳು ಮಧುರ ಪರಿಮಳವುಳ್ಳ ವಸ್ತುವಾಗಿರ್ತವೆ, ಒಂದು ಗುಣ ಅಂತ ಕೇಳಿದಾನೆ. ಸೊ ಎಸ್ಟರ್ಗಳು ಮಧುರ ಪರಿಮಳ ಉಳ್ಳ ವಸ್ತುಗಳು. ಇವುಗಳ ಉಪಯೋಗವನ್ನು ನೋಡೋದಾದರೆ ಇವುಗಳು ಸುವಾಸಿಗಳು ಮತ್ತು ಸ್ವಾದಕಕಾರಕಗಳಲ್ಲಿ ಬಳಸುತ್ತೇವೆ, ಅಂದರೆ ಟೇಸ್ಟಿಂಗ್ ಪೌಡರ್ಗಳಲ್ಲಿ ಬಳಸ್ತೇವೆ ಅಂತ ಹೇಳ್ತೇವೆ. ಎಥನೋಯಿಕ್ ಆಮ್ಲವು ಪ್ರತ್ಯಾಮ್ಲದೊಂದಿಗೆ ವರ್ತಿಸುವ ರಾಸಾಯನಿಕ ಕ್ರಿಯೆ ಸಮೀಕರಣ ಬರೆದು ಉತ್ಪನ್ನಗಳನ್ನು ಹೆಸರಿಸಿ. ಎಥನೋಯಿಕ್ ಆಮ್ಲವು ಸೋಡಿಯಂ ಹೈಡ್ರಾಕ್ಸೈಡ್ನಂತಹ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡ್ತದೆ. ಓಕೆ, NaOH plus CH3COOH gives rise to CH3COONA plus H2. ಸೋಡಿಯಂ ಅಸಿಟೇಟ್ ಉತ್ಪತ್ತಿ ಆಗ್ತದೆ ಹಾಗೂ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ. ಪ್ರಶ್ನೆ ಸಂಖ್ಯೆ 29, ಎಥನಾಲ್ ಅನ್ನು ಎಥನೋಯಿಕ್ ಆಮ್ಲವಾಗಿ ಪರಿವರ್ತಿಸುವುದು ಉತ್ಕರ್ಷಣ ಕ್ರಿಯೆಯಾಗಿದೆ, ಏಕೆ? ಇಲ್ಲಿ ಪ್ರತ್ಯಾಮ್ಲೀಯ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಥವಾ ಆಮ್ಲೀಯ ಪೊಟ್ಯಾಷಿಯಂ ಡೈಕ್ರೋಮೇಟ್ಗಳು ಆಲ್ಕೋಹಾಲ್ ಅನ್ನು ಎಥನೋಯಿಕ್ ಆಮ್ಲವಾಗಿ ಏನು ಮಾಡ್ತವೆ, ಉತ್ಕರ್ಷಿಸುತ್ತವೆ. ಹಾಗಾಗಿ C2H5OH ಇನ್ ದ ಪ್ರೆಸೆನ್ಸ್ ಆಫ್ ಕ್ಷಾರೀಯ KMnO4 ಮತ್ತು ಶಾಖ, ಹಾಗೆ ಆಮ್ಲೀಯವಾಗಿರ್ತಕ್ಕಂಥ K2Cr2O7 ಮತ್ತು ಶಾಖದೊಂದಿಗೆ CH3COH ಅಂದರೆ ಎಥನೋಯಿಕ್ ಆಮ್ಲವಾಗಿ ಬಿಡುಗಡೆ ಆಗ್ತದೆ. ಓಕೆನಾ. ಪ್ರಶ್ನೆ ಸಂಖ್ಯೆ 30, ಎಥನಾಲ್ ಸೋಡಿಯಂನೊಂದಿಗೆ ವರ್ತಿಸುವ ರಾಸಾಯನಿಕ ಕ್ರಿಯೆಯ ಸಮೀಕರಣ ಬರೆದು ಉತ್ಪನ್ನಗಳನ್ನು ಹೆಸರಿಸಿ. 2Na plus 2CH3CH2OH gives rise to 2CH3CH2O Na plus H2. ಇಲ್ಲಿ ಉತ್ಪನ್ನಗಳು ಯಾವ್ಯಾವಪ್ಪ ಅಂದ್ರೆ ಸೋಡಿಯಂ ಎಥಾಕ್ಸೈಡ್ ಅನ್ನೋದೊಂದು ಉತ್ಪನ್ನ ಹಾಗೂ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ. ಪ್ರಶ್ನೆ ಸಂಖ್ಯೆ 31, ಎಥನಾಲ್ನ ಗುಣಲಕ್ಷಣಗಳನ್ನು ಅಥವಾ ಗುಣಗಳನ್ನು ತಿಳಿಸಿ. ಎಥನಾಲ್ ಕೊಠಡಿ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿದೆ. ಎಥನಾಲ್ನ ದ್ರವಣ ಬಿಂದು 156 ಕೆಲ್ವಿನ್, ಕುದಿ ಬಿಂದು 351 ಕೆಲ್ವಿನ್. ಎಥನಾಲ್ ಅನ್ನು ಸಾಮಾನ್ಯವಾಗಿ ಆಲ್ಕೋಹಾಲ್ ಎನ್ನುತ್ತಾರೆ. ಇದು ಎಲ್ಲ ಆಲ್ಕೋಹಾಲ್ ಯುಕ್ತ ಪಾನೀಯಗಳ ಸಕ್ರಿಯ ಘಟಕವಾಗಿದೆ. ನೀರಿನಲ್ಲಿ ಎಲ್ಲ ಅನುಪಾತದಲ್ಲಿ ಏನಾಗ್ತದೆ, ಆಲ್ಕೋಹಾಲ್ ವಿಲೀನವಾಗ್ತದೆ. ಪ್ರಶ್ನೆ ಸಂಖ್ಯೆ 32, ಎಥನೋಯಿಕ್ ಆಮ್ಲದ ಗುಣಗಳನ್ನು ತಿಳಿಸಿ. ಎಥನೋಯಿಕ್ ಆಮ್ಲವನ್ನು ಸಾಮಾನ್ಯವಾಗಿ ನಾವು ಅಸಿಟಿಕ್ ಆಮ್ಲ ಎನ್ನುತ್ತಾರೆ. ಕಾರ್ಬಾಕ್ಸಿಲಿಕ್ ಆಮ್ಲಗಳ ಗುಂಪಿಗೆ ಇದು ಸೇರುತ್ತದೆ. 5ರಿಂದ 8% ಅಸಿಟಿಕ್ ಆಮ್ಲದ ದ್ರಾವಣವನ್ನು ನಾವು ವಿನೆಗರ್ ಎನ್ನುತ್ತೇವೆ. ಎಥನೋಯಿಕ್ ಆಮ್ಲದ ದ್ರವಣ ಬಿಂದು 290 ಕೆಲ್ವಿನ್ ಆಗಿದ್ದರೆ ಕುದಿ ಬಿಂದು 391 ಕೆಲ್ವಿನ್ ಆಗಿದೆ. ಇದು ಚಳಿಗಾಲದ ಶೈತ್ಯ ಹವಾಮಾನದಲ್ಲಿ ಏನಾಗ್ತದೆ, ಹೆಪ್ಪುಗಡ್ತದೆ. ಓಕೆನಾ. ಸೊ ಇವೆಷ್ಟು 2 ಅಂಕದ ಪ್ರಮುಖ ಪ್ರಶ್ನೆಗಳು, ಹಾಗೆ ಅತ್ಯಂತ ಪ್ರಮುಖವಾದಂತಹ ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ಪ್ರಶ್ನೆಗಳು. ಸೊ ಇವುಗಳನ್ನು ಓದೋದ್ರಿಂದ ಅಥವಾ ವಿಡಿಯೋ ನೋಡೋದ್ರಿಂದ, ನೀವು ನೋಟ್ಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಗೆ ಆಗಿರ್ಬೋದು, ರಾಜ್ಯ ಮಟ್ಟದ ಸರಣಿ ಎಕ್ಸಾಮ್ಗೆ ಆಗಿರ್ಬೋದು ತುಂಬ ಹೆಲ್ಪ್ ಆಗ್ತದೆ. ಇನ್ನೂ ಇದೇ ರೀತಿ ಸಾಕಷ್ಟು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.